ನಮ್ಮನೆಗೆ ಮಹಾಲಕ್ಷ್ಮಿ ಬಂದಾಯ್ತು. ಎಲ್ರು ಯಾಕೆ ಒಂಥರ ಇದಿರಲ್ಲ, ಖುಷಿಯಿಂದ ನಗ್ಬಾರ್ದಾ? ಗಮ್ಯ, ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಇಷ್ಟ ದಿನ ಯೋಚನೆ ಮಾಡೋದ್ರಲ್ಲಿ ಒಂದ್ ಅರ್ಥ ಇತ್ತು. ಇನ್ನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ಮನೆ ವಂಶದ ಕುಡಿ ಹುಟ್ಟಾಯ್ತು. ಅಕ್ಕ, ನನ್ನ ಜೀವನದಲ್ಲಿ ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗಮ್ಯ, ಇವಾಗ ಏನಾಯ್ತು ಅಂತ ಈ ರೀತಿ ಮಾತಾಡ್ತಿದ್ಯಾ? ನಾನು ಈ ಮಗುನ ಈಗ ಹೆರ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಕ್ಕ. ನನ್ನ ಹೆರಿಗೆ ಆಗುವಾಗ ನನ್ನ ಗಂಡ ಪಕ್ಕದಲ್ಲೇ ಇರ್ತಾರೆ. ನೀವೆಲ್ಲರೂ ನನಗೆ ಧೈರ್ಯ ಹೇಳ್ತೀರಾ. ಈ ಮನೆ ಸಂಭ್ರಮದ ಗೂಡಾಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮನೆ, ನನ್ನ ಮನ್ಸು ಎಲ್ಲನೂ ಗೊಂದಲದ ಗೂಡಾಗಿ ಈ ಮಗುಗ್ ಜನ್ಮ ಕೊಟ್ಟೆ. ಹುಚ್ಚಿ, ಏನ್ ಮಾತಾಡ್ತಿದ್ಯಾ ನೀನು? ಆಗದೆಲ್ಲ ಒಳ್ಳೇದಕ್ಕೆ, ಎಲ್ಲ ಒಳ್ಳೇದೇ ಆಗತ್ತೆ. ಯೋಚನೆ ಮಾಡ್ಬೇಡ. ನೀನ್ ಮಗುನ್ ಕರ್ಕೊಂಡ್ ಅಲ್ಲಿಗೆ ಹೋಗದೆ ಇದ್ರು ಅವರು ಮಗು ನೆಪ ಮಾಡ್ಕೊಂಡು ಇಲ್ಲಿಗೆ ಬರ್ತಾರೆ. ಮೊಮ್ಮಗು ಮುಖ ನೋಡ್ದೇ ಇರೋ ಅಜ್ಜಿ, ಮಗು ಮುಖ ನೋಡ್ದೇ ಇರೋ ಅಪ್ಪ ಈ ಭೂಮಿ ಮೇಲೆ ಇಲ್ಲ. ಈ ಮಗು ಎಲ್ರನ್ನೂ ಒಂದ್ ಮಾಡುತ್ತೆ. ಆ ಶಕ್ತಿ ಈ ಮಗುಗಿದೆ. ರಾಧಿಕಾ, ನೀನೀಗ ಹೇಳ್ತಾ ಇರೋ ಅಷ್ಟು ಸುಲಭ ಅಲ್ಲಮ್ಮ ಅದು. ಹೌದು ಅದ್ಕೆ, ನಮ್ಮಮ್ಮ ಏನು ಅಂತ ನನಗೆ ಗೊತ್ತು. ಈಗ ನನ್ನಿಂದ ನನ್ನ ಅತ್ತಿಗೆ ಜೀವನನೂ ಹಾಳಾಯ್ತು. ಶಾಲಿನಿ, ಯಾರಿಂದನೂ ಯಾರ ಜೀವನನೂ ಹಾಳಾಗಲ್ಲ. ಎಲ್ಲದೂ ಸರಿ ಹೋಗುತ್ತಮ್ಮ. ಗಮ್ಯ, ಸಾರಿ ಗಮ್ಯ. ನನ್ನ ಜೀವ ಕೊಟ್ಟಾದ್ರೂ ನಿನ್ ಜೀವನ ಸರಿ ಮಾಡ್ತೀನಿ. ಅಯ್ಯೋ, ಈಗಂತದ್ ಏನಾಯ್ತು ಅಂತ ನೀವು ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಗಮ್ಯ, ನೀನು ಆರಾಮಾಗಿರಮ್ಮ. ಈಗ ನೀನು ತವ್ರ ಮನೆಗೆ ಬಾಣಂತನಕ್ಕೆ ಅಂತ ಬಂದಿದ್ಯಾ. ಬಾಣಂತನ ಮುಗಿಯುವಷ್ಟರಲ್ಲಿ ನಿನ್ನ ಅತ್ತೆ, ನಿನ್ನ ಗಂಡ ಎಲ್ರೂ ಸರಿ ಹೋಗ್ತಾರೆ. ಇದು ನನ್ನ ಹೆಂಡತಿ ಮೇಲೆ ಆಣೆ.